me, forever on fire. ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೆಟ್ರೋ ಟಿಕೆಟ್ ದರ ಶೇಕಡ 40ರಿಂದ 50ರಷ್ಟು ಏರಿಕೆ ಸಾಧ್ಯತೆ ಇದೆಯಂತೆ. 40ರಿಂದ 45ರವರೆಗೆ ಏರಿಕೆ ಮಾಡಬಹುದು ಅಂತ ಹೇಳಿ ಬೋರ್ಡ್ ಟೀಮ್ ಡಿಸೈಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. 2017ರಲ್ಲಿ ಶೇಕಡ 10ರಿಂದ 15ರಷ್ಟು ಅರ್ಥ ಮಾಡ್ಕೊಳ್ಳಿ. ಆದರೆ 17ರಿಂದ ಅಂತ ಹೇಳಿದ್ರೆ ಇಲ್ಲಿವರೆಗೂ 7 ವರ್ಷ ಆಯಿತು. 7 ವರ್ಷ ಮುಗಿದು ಹೋಗಿದೆ. ಆದರೂ ಕೂಡ ಇಲ್ಲಿವರೆಗೂ ದರ ಏರಿಕೆ ಮಾಡಿಲ್ಲ. ದರ ಏರಿಕೆ ಹಿಂದೆ ಮಾಡಿತ್ತು BMRCL. ಸದ್ಯ ಕನಿಷ್ಠ ದರ 10 ರೂಪಾಯಿ ಇದ್ದರೆ ಗರಿಷ್ಠ ದರ 60 ರೂಪಾಯಿ ಇದೆ. ಇನ್ಮೇಲೆ ಕನಿಷ್ಠ ದರ 15 ರೂಪಾಯಿ ಇದ್ದರೆ ಗರಿಷ್ಠ ದರ 90 ರೂಪಾಯಿ ಆಗುವಂಥ ಸಾಧ್ಯತೆ ಇದೆ. ಪ್ರಯಾಣಿಕರನ್ನು ಸೆಳೆಯಲಿಕ್ಕೆ ರಿಯಾಯಿತಿ ಪ್ರಯಾಣಕ್ಕೂ ಕೂಡ ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಇತ್ತೀಚೆಗೆ ಬಸ್ ದರವನ್ನು ಏರಿಕೆ ಮಾಡಿದ ನಂತರದಲ್ಲಿ, ಬಸ್ ದರವನ್ನು ಹೆಚ್ಚಳ ಮಾಡಿದ ನಂತರದಲ್ಲಿ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಸರ್ಕಾರ ಕೇಳಬೇಕಾಯಿತು. ಅದರ ಮಧ್ಯೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೂ ಕೂಡ ಅಂಥ ಬಿಸಿ ತಟ್ಟುತ್ತೆ. ಹಾಗಾದರೆ ಇವತ್ತು ನಡೆದಿರುವಂಥ ಆ ಬೋರ್ಡ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ನೋಡೋದಾದರೆ, ಶೇಕಡ 40ರಿಂದ 45ರವರೆಗೆ ಟಿಕೆಟ್ ದರವನ್ನು ಏರಿಕೆ ಮಾಡಬಹುದು ಎನ್ನುವ ಅಭಿಪ್ರಾಯವನ್ನು ಬೋರ್ಡ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಮತ್ತು ರಜಾ ದಿನ ಅಥವಾ ನಾನ್ ಪೀಕ್ ಅವರ್ಸ್ನಲ್ಲಿ ದರ ಇಳಿಕೆ ಮಾಡಿದರೆ ಉತ್ತಮ ಅಂಥೇಳಿ, ಸಾರ್ವಜನಿಕರ ರಜಾ ದಿನಗಳಲ್ಲಿ ರಿಯಾಯಿತಿ ನೀಡಬೇಕು ಅಂತ, ಜೊತೆಗೆ ನಾನ್ ಪೀಕ್ ಅವರ್ಸ್ ಹೆಚ್ಚು ಜನಸಂದಣಿ ಇಲ್ಲದಂಥ ಸಮಯದಲ್ಲಿ ಅವಧಿಯಲ್ಲಿ ಡಿಸ್ಕೌಂಟ್ ನೀಡಬೇಕು ಅಂತ ಹೇಳಿ, ಜೊತೆಗೆ ವಿಶೇಷ ದಿನಗಳಲ್ಲಿ ಡಿಸ್ಕೌಂಟನ್ನು ಕೊಡಬೇಕು ಅಂತ. ಇನ್ನು ಪ್ರತಿದಿನ ಬೆಳಗ್ಗೆ 8 ಗಂಟೆಯೊಳಗೆ ಮಧ್ಯಾಹ್ನದಿಂದ ಸಂಜೆ 4 ಗಂಟೆಯೊಳಗೆ ಡಿಸ್ಕೌಂಟ್ ಕೊಡಬೇಕು ಅಂತ. ಏನು ಪ್ರಯೋಜನ? ಯಾವಾಗ ಜನ ಜಾಸ್ತಿ ಓಡಾಟ ಮಾಡ್ತಾರೋ ಆಗಲೇ ಅವರಿಗೆ ಹೆಚ್ಚಿನ ರಿಯಾಯಿತಿ ಕೊಟ್ಟರೆ ಅನುಕೂಲ ಆಗುತ್ತೆ. ಜನವೇ ಇಲ್ಲದಂಥ ಸಂದರ್ಭದಲ್ಲಿ ರಿಯಾಯಿತಿ ಕೊಟ್ಟರೆ ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಜನಸಂದಣಿ ಇಲ್ಲದಂಥ ಸಮಯದಲ್ಲಿಯೇ ಪ್ರಯಾಣ ಮಾಡಲಿಕ್ಕೆ ಕೆಲವರು ನಿರ್ಧಾರ ಮಾಡಿಬಿಡಲಿ, ಹಾಗಾದರೂ ಒಂದೇ ಟೈಮಿಗೆ ಜನ ಹೆಚ್ಚು ಬರೋದು ಕಂಟ್ರೋಲ್ ಆಗಲಿ ಅನ್ನೋದು ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಕಾಣಿಸುತ್ತೆ.